ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಷಾವಾರು ಪ್ರಾಂತಗಳ ಕುರಿತು ಒಂದು ಚರ್ಚೆಯನ್ನು ಮಾಡೋಣ. ಈ ಹಿಂದೆ ಮಾತನಾಡಿದ ಹಾಗೆ ಸಂವಿಧಾನ ಮತ್ತು ಭಾಷೆಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಅಂದರೆ ಸಂವಿಧಾನದ ಮೂಲಕ ಏರ್ಪಟ್ಟಿರುವಂಥ ಈ ಭಾಷಿಕ ಸಂಗತಿಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಹೇಗೆ ವಿವರಿಸಬೇಕು ಅನ್ನೋದನ್ನು ಕುರಿತು ಹೇಳಿದೆ. ಇವತ್ತು ಭಾಷಾವಾರು ಪ್ರಾಂತಗಳ ವಿಂಗಡಣೆಯನ್ನು ಕುರಿತು ಚರ್ಚೆ ಮಾಡುವ ಅಗತ್ಯ ಏನು ಅಂತ ಹೇಳಿದರೆ, ಆ ಭಾಷಾವಾರು ಪ್ರಾಂತಗಳ ವಿಂಗಡಣೆಯ ಕಾರಣದಿಂದ ಭಾಷಿಕ ಸಮಸ್ಯೆಗಳು ಹೇಗೆ ಭಾರತದಲ್ಲಿ ಏರ್ಪಟ್ಟಿದ್ದಾವೆ, ಅದು ರಾಜ್ಯ ಭಾಷೆಯ ಸಮಸ್ಯೆ ಇರ್ಬೋದು, ರಾಷ್ಟ್ರಭಾಷೆಯ ಸಮಸ್ಯೆ ಇರ್ಬೋದು, ಶಿಕ್ಷಣ ಮಾಧ್ಯಮವಾಗಿ ಇರ್ಬೋದು, ಅಥವಾ ಒಟ್ಟಾರೆ ಆಡಳಿತದ ಭಾಷೆಯಾಗಿರ್ಬೋದು, ಹೇಗೆ ಒಂದು ಭಾಷೆಯನ್ನು ರಾಜ್ಯದ ಭಾಷೆಯಾಗಿ ರೂಪಿಸುವಾಗ, ರಾಷ್ಟ್ರದ ಭಾಷೆಯಾಗಿ ರೂಪಿಸುವಾಗ, ಅಥವಾ ಶಿಕ್ಷಣದ ಭಾಷೆಯಾಗಿ ರೂಪಿಸುವಾಗ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅನ್ನೋದನ್ನು ಅರ್ಥೈಸಿಕೊಳ್ಳುವ ಒಂದು ಜರೂರಿದೆ. ಕಾರಣ ಏನು ಅಂತ ಹೇಳಿದರೆ, ಭಾರತ ಅನ್ನುವಂಥದ್ದು ಬಹುಭಾಷಿಕ ಒಂದು ಸಂದರ್ಭ. ಅದು ಈ ಬಹುಭಾಷಿಕ ಸಂದರ್ಭದಲ್ಲಿ ಒಂದು ಆಡಳಿತ ಭಾಷೆಯನ್ನು ಮಾಡುವಾಗ ಅಥವಾ ಒಂದು ಶಿಕ್ಷಣ ಭಾಷೆಯನ್ನು ರೂಪಿಸುವಾಗ ನಾವು ಅನುಸರಿಸಬೇಕಾಗಿರುವಂಥ ಒಂದು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸಂಗತಿಗಳು ಯಾವುದು ಅನ್ನೋದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಡೆದಿರುವಂಥ ಅತ್ಯಂತ ಮಹತ್ವದ ರಾಜಕೀಯ ಮತ್ತು ಭಾಷಿಕ ನಿರ್ಣಯ ಯಾವುದು ಅಂತ ಹೇಳಿದರೆ, ಅದು ಭಾಷಾವಾರು ಪ್ರಾಂತಗಳನ್ನು ರೂಪಿಸುವುದಾಗಿತ್ತು. 1953ರಲ್ಲಿ ಪಟ್ಟುಲು ಶ್ರೀರಾಮರವರು, ಆಂಧ್ರದ ಪಟ್ಟುಲು ಶ್ರೀರಾಮವರು ತಮಿಳುನಾಡಿನ ಅಂದರೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ತೆಲುಗುವನ್ನು ಮಾತನಾಡುವ ಸಮುದಾಯಗಳನ್ನು ಬೇರ್ಪಡಿಸಬೇಕು ಮತ್ತು ಅದನ್ನು ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ರೂಪಿಸಬೇಕು ಅಂತ ಅವರು ತಮ್ಮ ಮಂಡನೆಯನ್ನು ಮುಂದಿಟ್ಟಾಗ ಮತ್ತು ಉಪವಾಸವನ್ನು ಕೈಗೊಂಡಾಗ ಅದಕ್ಕೆ ಭಾರತ ಸರ್ಕಾರವು ಮಣಿದು ಒಂದು ಭಾಷಾವಾರು ಪ್ರಾಂತಗಳ ಮರು ವಿಂಗಡಣೆ ಮಾಡುವುದಕ್ಕೆ ಒಂದು ವರದಿಯನ್ನು ರೂಪಿಸಿತು. ಆ ವರದಿಯ ಆಧಾರದ ಮೇಲೆ 1956ರಲ್ಲಿ ಭಾರತೀಯ ಭಾಷೆಗಳನ್ನು ಮುಖ್ಯವಾಗಿ 14 ಭಾರತೀಯ ಭಾಷೆಗಳನ್ನು ಆಧಾರವಾಗಿಟ್ಕೊಂಡು ಭಾಷಾವಾರು ಪ್ರಾಂತಗಳನ್ನು ರೂಪಿಸಿದರು. ಸೊ ಈ ಭಾಷಾವಾರು ಪ್ರಾಂತಗಳನ್ನು ರೂಪಿಸುವಾಗ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದರೆ, ದಕ್ಷಿಣದ ಭಾಷೆಗಳನ್ನು ಆಧಾರವಾಗಿಟ್ಕೊಂಡು ಕರ್ನಾಟಕವನ್ನು, ಆಂಧ್ರವನ್ನು, ತಮಿಳುನಾಡನ್ನು ಮತ್ತು ಕೇರಳವನ್ನು ವಿಂಗಡಿಸಿದ ಹಾಗೆ ಉತ್ತರ ಭಾರತವನ್ನು ವಿಂಗಡಿಸಲಿಲ್ಲ. ಅಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಪ್ರಬಲವಾಗಿರುವಂಥ ಸಮುದಾಯಗಳು ಒಟ್ಟೊಟ್ಟಿಗೆ ಇರುವ ಹಾಗೆ ನೋಡಿಕೊಳ್ಳುವ ಒಂದು ದೊಡ್ಡ ಚಾರಿತ್ರಿಕ ಹುನ್ನಾರವೂ ಕೂಡ ಅಲ್ಲಿ ನಡೆಯಿತು. ಆದರೆ ದಕ್ಷಿಣ ಭಾರತವನ್ನು ವಿಂಗಡಿಸುವಾಗ, ದಕ್ಷಿಣ ಭಾರತದ ಭಾಷೆಗಳನ್ನು ಕುರಿತು ಮಾತನಾಡುವಾಗ ಇಲ್ಲಿ ಒಂದು ಬಾಲ್ಕನೈಜೇಷನನ್ನು ನಾವು ಕಾಣುತ್ತೇವೆ. ಅಂದರೆ ಹಿಂದಿಯ ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವ, ಹಿಂದಿಯ ಒಂದು ದೊಡ್ಡ ವ್ಯಾಪ್ತಿಯನ್ನು ಹಾಗೆ ಕಾಪಾಡುವ ಒಂದು ರಾಜಕಾರಣ ಅಲ್ಲಿ ಹೇಗೆ ನಡೀತೋ, ಸೊ ಅಂಥ ಒಂದು ರಾಜಕೀಯ ಉದ್ದೇಶವನ್ನಿಟ್ಕೊಂಡು ದಕ್ಷಿಣದ ಭಾಷಾವಾರು ಪ್ರಾಂತಗಳನ್ನು ಇಲ್ಲಿ ಮಾಡಲಿಲ್ಲ. ಸೊ ಹಾಗಾಗಿ ದಕ್ಷಿಣ ಅನ್ನುವಂಥದ್ದು ಆವಾಗಲೇ ಒಂದು ಪ್ರತ್ಯೇಕ ರಾಜ್ಯಗಳ ಒಂದು ಘಟಕವಾಗಿ ಮತ್ತು ಪ್ರತ್ಯೇಕ ಭಾಷಿಕ ಒಂದು ವಿನ್ಯಾಸವಾಗಿ ಅದು ಏರ್ಪಟ್ಟರೆ, ಆ ಮೂಲಕ ಉತ್ತರ ಭಾರತದಲ್ಲಿ ಅದು ಒಂದು ದೊಡ್ಡ ಹಿಂದಿ ಭಾಷೆಯ ಮತ್ತು ಹಿಂದಿ ಭಾಷೆಯನ್ನೇ ಮುಖ್ಯವಾಗಿ ಮಾತನಾಡುವ ಸಮುದಾಯಗಳ ಒಂದು ದೊಡ್ಡ ಒಕ್ಕೂಟವೇ ಅಲ್ಲಿ ಏರ್ಪಟ್ಟಿತ್ತು. ಸೊ ಈ ಭಾಷಾವಾರು ಪ್ರಾಂತಗಳನ್ನು ರೂಪಿಸುವ ಮೊದಲೇ ಸ್ವಾತಂತ್ರ್ಯೋತ್ತರ ಪೂರ್ವದಲ್ಲಿ ಕೂಡ ಬಾಂಗ್ಲಾದಲ್ಲಿ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಮತ್ತು ಆಂಧ್ರದಲ್ಲಿ ಸಾಕಷ್ಟು ಕೂಗುಗಳು ಕೇಳಿಬಂದಿದ್ದವು. ಆದಾಗಲೂ ಕೂಡ ಅದು 1956ರಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಂಡಾಗ ಆ ಕೂಗುಗಳಿಗೆ ಒಂದು ನಿರ್ಣಾಯಕವಾದಂಥ ಒಂದು ಅಂತ್ಯ ಸಿಕ್ಕಿತು ಮತ್ತು ಅದರ ಆಧಾರದ ಮೇಲೆ ಭಾಷೆಗಳನ್ನು ಅರ್ಥೈಸುವ ಮತ್ತು ಭಾಷೆಗಳನ್ನು ವಿಂಗಡಿಸುವಂಥ ಒಂದು ದೊಡ್ಡ ನಿರ್ಣಯವನ್ನು ಇಲ್ಲಿ ಕೈಗೊಂಡರು. ಸೊ ಈ ನಿರ್ಣಯದ ಕಾರಣದಿಂದ ಮತ್ತು ಈ ನಿರ್ಣಯದ ಪರಿಣಾಮದಿಂದ ಭಾರತದಲ್ಲಿ ಏನೆಲ್ಲ ಆಗಿದೆ ಅನ್ನೋದಕ್ಕೆ ನಾವು ಇವತ್ತು ಸಾಕ್ಷಿಯಾಗಿದ್ದೇವೆ. ಕಾರಣ ಏನಂದರೆ, ಭಾಷಾವಾರು ಪ್ರಾಂತಗಳನ್ನು ರೂಪಿಸುವಾಗ ಭಾಷೆಯನ್ನೇ ಆಧಾರವಾಗಿಟ್ಕೊಂಡು ಮತ್ತು ಭಾಷಿಕ ಒಂದು ನೆಲೆಯೇ ಅಥವಾ ಭಾಷಿಕ ಒಂದು ಅಸ್ಮಿತೆಯೇ ಇಲ್ಲಿ ಪ್ರಧಾನವಾಗಿದ್ದರಿಂದ ಒಂದು ಭಾಷೆಗೆ ಒಂದು ರಾಜ್ಯ ಅನ್ನುವ ಒಂದು ವಿಂಗಡಣೆಯನ್ನು ನಾವು ಪ್ರಧಾನವಾಗಿ ಕಾಣುತ್ತೇವೆ. ಸೊ ಒಂದು ಭಾಷೆಯನ್ನು ಮಾತನಾಡುವ ಒಂದು ರಾಜ್ಯವನ್ನು ಮಾಡಿದಾಗ ಅಲ್ಲಿ ಜಾತಿಗಳ ಸಮೀಕರಣ ಮತ್ತು ಜಾತಿಗಳ ಪ್ರಾಬಲ್ಯ ಮುಂಚೂಣಿಗೆ ಬಂತು. ಸೊ ಹಾಗಾಗಿ ಒಂದೇ ಜಾತಿಯ
ಮತ್ತು ಒಂದೇ ಜಾತಿಯ ರಾಜಕೀಯ ಪ್ರಾಬಲ್ಯ ಇರ್ಬೋದು, ಸಾಮಾಜಿಕ ಪ್ರಾಬಲ್ಯ ಇರ್ಬೋದು, ಸಾಂಸ್ಕೃತಿಕ ಪ್ರಾಬಲ್ಯ ಇರ್ಬೋದು, ಅದನ್ನು ಇವತ್ತಿಗೂ ಕೂಡ ಕಾಣುತ್ತೇವೆ. ಕರ್ನಾಟಕದಲ್ಲಿ ನೀವು ನೋಡಿದರೆ ಕೆಲವು ಭಾಷೆಗಳು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ತಮ್ಮ ಪ್ರಾಬಲ್ಯವನ್ನು ಮೆರಿತಾ ಇದ್ದಾವೆ. ಸೊ ಈ ಕಳೆದ 7 ದಶಕದಲ್ಲಿ, ಅಂದರೆ ಒಟ್ಟಾರೆ ಸ್ವಾತಂತ್ರ್ಯ ಸಿಕ್ಕ ಕಳೆದ 7 ದಶಕಗಳಲ್ಲಿ ಸರ್ಕಾರವನ್ನು ನಡೆಸುವ ಮತ್ತು ಈ ದೇಶವನ್ನು ಮುನ್ನಡೆಸುವ ಮತ್ತು ಮುಖ್ಯವಾದ ನಿರ್ಣಯಗಳನ್ನು, ಅದು ಶೈಕ್ಷಣಿಕವಾದ ನಿರ್ಣಯ ಇರ್ಬೋದು, ಸಾಮಾಜಿಕವಾದ ನಿರ್ಣಯ ಇರ್ಬೋದು, ಅಥವಾ ಯಾವುದೇ ಮಹತ್ವದ ನಿರ್ಣಯವನ್ನು, ಅಂದರೆ ಜನಸಮೂಹಗಳ ಬದುಕಿಗೆ ಸಂಬಂಧಪಟ್ಟಿರುವ ಯಾವುದೇ ನಿರ್ಣಯವನ್ನು ಕೈಗೊಳ್ಳುವಾಗಲೂ ಕೂಡ ಮೇಲ್ವರ್ಗಗಳ ಮತ್ತು ಬಹುಸಂಖ್ಯಾತರ ಒಂದು ಸಮುದಾಯ ಏನಿದೆ ಅದರ ಉದ್ದೇಶಗಳಿಗೆ ಪೂರಕವಾಗಿ ಮತ್ತು ತಮ್ಮ ಆಶೋತ್ತರಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ಎಲ್ಲ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಾಗಿ ಕೆಲಸ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದರೆ ಅದು ಭಾಷೆ ಅನ್ನೋದನ್ನೇ ನಾವು ಮನಗಾಣಬೇಕಾಗಿದೆ. ಅಂದರೆ ಭಾಷಾವಾರು ಪ್ರಾಂತಗಳನ್ನು ಮರು ವಿಂಗಡಣೆ ಮಾಡಿರುವುದರ ಹಿಂದಿನ ಒಂದು ದೊಡ್ಡ ಹುನ್ನಾರ ಏನು ಅಂತ ಹೇಳಿದರೆ, ದೊಡ್ಡ ಭಾಷೆಗಳನ್ನು ಆಧಾರವಾಗಿಟ್ಕೊಂಡು ವಿಂಗಡಿಸಿದರೂ ಕೂಡ ಅಲ್ಲಿ ಪ್ರಬಲ ಸಮುದಾಯಗಳು ಮತ್ತು ಪ್ರಬಲ ಸಾಮಾಜಿಕ ಗುಂಪುಗಳೇನಿದ್ದಾವೆ ಅವು ಮತ್ತೆ ತಮ್ಮ ಅಧಿಕಾರದ ಕೇಂದ್ರಗಳನ್ನು ಗಟ್ಟಿಗೊಳಿಸುವ ಮತ್ತು ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ತಮ್ಮ ಸಾಂಸ್ಕೃತಿಕ ಯಜಮಾನಿಕೆಯನ್ನು ಮುಂದುವರಿಸುವುದಕ್ಕೆ ಬೇಕಾಗಿರುವಂಥ ಎಲ್ಲ ಅವಕಾಶಗಳು ಯಥೇಚ್ಛವಾಗಿ ಇವರಿಗೆ ಕಲ್ಪಿತವದು. ಆ ಕಾರಣದಿಂದ ಈ ಭಾಷಾವಾರು ಪ್ರಾಂತಗಳನ್ನು ರೂಪಿಸಿದು ಒಂದು ಸಾಂವಿಧಾನಿಕವಾದಂಥ ಒಂದು ಉದ್ದೇಶವಾಗಿದ್ದರೂ ಕೂಡ ಮತ್ತು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಆಡಳಿತಾತ್ಮಕ ಅವಕಾಶಗಳನ್ನು ಸಮಾನವಾಗಿ ಹಂಚುವ ಉದ್ದೇಶವೂ ಕೂಡ ಇದರ ಹಿಂದೆ ಕೆಲಸ ಮಾಡಿದ್ದರೂ ಕೂಡ, ಆದರೆ ಆ ಒಂದು ಪರಿಣಾಮ ಇದೆಯಲ್ಲ, ಭಾಷಾವಾರು ಪ್ರಾಂತಗಳ ಮರು ವಿಂಗಡಣೆಯಿಂದ ಏರ್ಪಟ್ಟಿರುವ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾಷಿಕ ಪರಿಣಾಮಗಳಿದಾವಲ್ಲ, ಅವು ನಾವು ಮುಂದಿಟ್ಟುಕೊಂಡ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಮತ್ತು ನಾವು ಗ್ರಹಿಸಿದಂಥ ಎಲ್ಲ ಸಂಗತಿಗಳನ್ನು ಯಥೇಚ್ಛವಾಗಿ ಪೂರೈಸುವುದಕ್ಕೆ ಮತ್ತು ಅದನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾಗಿರುವಂಥ ಯಾವ ಅವಕಾಶಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಿಲ್ಲ. ಹಾಗಾಗಿ ಶಿಕ್ಷಣ ಮಾಧ್ಯಮದ ಪ್ರಶ್ನೆ ಇರ್ಬೋದು, ರಾಷ್ಟ್ರಭಾಷೆಯ ಪ್ರಶ್ನೆ ಇರ್ಬೋದು, ರಾಜ್ಯಾಡಳಿತದ ಪ್ರಶ್ನೆ ಇರ್ಬೋದು, ಮತ್ತು ನಾವು ಇವತ್ತು ಮಾತನಾಡ್ತಾ ಇರುವ ಹಿಂದಿ ಪ್ರಶ್ನೆ ಇರ್ಬೋದು, ಸಂಸ್ಕೃತದ ಪ್ರಶ್ನೆ ಇರ್ಬೋದು, ಯಾಕೆ ಇವು ಮತ್ತೆ 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 ಮುಂಚೂಣಿಗೆ ಬರ್ತಾ ಇದ್ದಾವೆ, ಮತ್ತು ನಮ್ಮನ್ನು ಯಾಕೆ ಅವು ಬೆನ್ನಟ್ಟಿ ಕಾಡ್ತಾ ಇದ್ದಾವೆ ಅಂತ ಹೇಳಿದರೆ, ನಾವು ಭಾಷಾವಾರು ರಾಜ್ಯಗಳನ್ನು ವಿಂಗಡಣೆ ಮಾಡುವಾಗ ಆಧಾರವಾಗಿಟ್ಕೊಂಡಿರುವ ಈ ಭಾಷಿಕ ಸಂಗತಿಗಳೇ ಇವತ್ತಿನ ಸಮಸ್ಯೆಗಳಿಗೆ ದೊಡ್ಡ ಕಾರಣವಾಗಿದೆ. ಆ ಕಾರಣದಿಂದ ಭಾಷಾವಾರು ಪ್ರಾಂತ ಅನ್ನುವಂಥದ್ದು ಅದು ಸಾಂವಿಧಾನಿಕವಾಗಿ ಮತ್ತು ಭಾಷಿಕವಾಗಿ ನೋಡಿದಾಗ ಅದೊಂದು ಮಹತ್ವದ ನಿರ್ಣಯ ಅಂತ ಅನಿಸಿದ್ರೂ ಕೂಡ ಆ ನಿರ್ಣಯದಿಂದ ಉಂಟಾಗಿರುವಂಥ ಪರಿಣಾಮಗಳು ಮತ್ತು ಆ ನಿರ್ಣಯದಿಂದ ಏರ್ಪಟ್ಟಿರುವಂಥ ಸಾಮಾಜಿಕ, ಶೈಕ್ಷಣಿಕ ಪರಿಣಾಮಗಳೇನಿದಾವಲ್ಲ ಅವು ನಮ್ಮನ್ನು ಮತ್ತೆ 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 ಒಂದು ಇಕ್ಕಟ್ಟಿಗೆ ಈಡು ಮಾಡುವ ಮತ್ತು ಒಂದು ದೊಡ್ಡ ಬಿಕ್ಕಟ್ಟನ್ನು ಯಾವತ್ತಿಗೂ ಕೂಡ ನಾವು ನಮ್ಮ ತಲೆ ಮೇಲೆ ಹೊತ್ತು ನಡೆಯುವ ಹಾಗೆ ಅದು ನಮ್ಮನ್ನು ರೂಪಿಸಿದೆ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಈಗ ಒಂದು ಸಂಗತಿ, ಭಾಷಾವಾರು ಪ್ರಾಂತಗಳಾದ ಮೇಲೆ ಒಂದು ರಾಜ್ಯಕ್ಕೆ ಒಂದು ಭಾಷೆ ಇರಬೇಕು ಅನ್ನುವಂಥ ಈ ಸೂತ್ರ ಇದೆಯಲ್ವ, ಅಥವಾ ಈ ಸಮೀಕರಣ ಇದೆಯಲ್ಲ, ಸೊ ಒಂದು ಭಾಷೆಗೆ ಒಂದು ರಾಜ್ಯ ಅನ್ನುವಂಥ ಈ ಸಮೀಕರಣವೇ ಒಂದು ಅವೈಜ್ಞಾನಿಕವಾಗಿರುವಂಥ ಒಂದು ಸಮೀಕರಣ ಅನ್ನೋದನ್ನು ಕೂಡ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಅವರು ಹೇಳಿದರು. ಸೊ ಹಾಗಾಗಿ ಈ ಸಮೀಕರಣದಿಂದ ಏರ್ಪಟ್ಟಿರುವಂಥ ಈ ಬಿಕ್ಕಟ್ಟುಗಳಿದಾವಲ್ಲ, ಇವು ಬಹುಭಾಷಿಕತೆಯನ್ನು ಕಾಪಾಡುವ ಮತ್ತು ಬಹುಭಾಷಿಕ ಸಂದರ್ಭದಲ್ಲಿರುವಂಥ ಬೇರೆ ಬೇರೆ ಸಮುದಾಯಗಳ ಚಿಕ್ಕ ಪುಟ್ಟ ಭಾಷೆಗಳನ್ನು ಕೂಡ ಮುನ್ನಡೆಸಿಕೊಂಡು ಹೋಗುವ, ಅವು ಕಾಪಾಡುವಂಥ ಒಂದು ದೊಡ್ಡ ಅವಕಾಶ ಇಲ್ಲಿ ನಮಗೆ ಸಿಗಲೇ ಇಲ್ಲ. ಆ ಕಾರಣದಿಂದ ಈ ಕನ್ನಡವೂ ಕೂಡ ಒಂದು ಹೇರಿಕೆ ಭಾಷೆಯಾಗಿದೆ, ಹಿಂದಿ ಕೂಡ ಹೇರಿಕೆ ಭಾಷೆಯಾಗಿದೆ, ಸಂಸ್ಕೃತವೂ ಹೇರಿಕೆ ಭಾಷೆಯಾಗಿದೆ, ಇಂಗ್ಲೀಷ್ ಕೂಡ ಹೇರಿಕೆ ಭಾಷೆ ಇದೆ. ಅಂದರೆ ಇಲ್ಲಿ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡೋ ಸಮುದಾಯಗಳಿದ್ದರೂ ಕೂಡ ಕನ್ನಡಕ್ಕೆ ಬದಲಾಗಿ ಮತ್ತು ಕನ್ನಡದ ಜೊತೆಗೇ ತಮ್ಮ ಭಾಷೆಗಳನ್ನು ಕಾಪಾಡುವ ಮತ್ತು ತಮ್ಮ ಭಾಷೆಗಳ ಮೂಲಕ ತಮ್ಮೆಲ್ಲ ಸಾಮಾಜಿಕ, ಸಾಂಸ್ಕೃತಿಕ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬೇಕಾಗಿರುವ ಒಂದು ಅವಕಾಶ ಅವರಿಗೂ ಕೂಡ ದಕ್ಕಿಲ್ಲ. ಸೊ ಹಾಗಾಗಿ ಭಾಷಾವಾರು ಪ್ರಾಂತ ಅನ್ನುವಂಥದ್ದು ಅದು ನಮ್ಮ ಅಸ್ಮಿತೆಯ ಒಂದು ರೂಪಕವಾಗದೆ ನಮ್ಮ ಸಾಮಾಜಿಕ ಒಡಕಿಗೆ ಮತ್ತು ನಮ್ಮ ಸಾಮಾಜಿಕ ವಿಘಟನೆಗೆ ಕಾರಣವಾಗುವಂಥ ಒಂದು ಮಹತ್ವದ ನಿರ್ಣಯವಾಗಿದೆ ಅನ್ನೋದನ್ನು ನಾನಾದರೂ ಇಲ್ಲಿ ಹೇಳೋದಕ್ಕೆ ಇಚ್ಛಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಅಂಬೇಡ್ಕರ್ ಅವರು ಭಾಷೆಯನ್ನು ಕುರಿತು ಮಂಡಿಸಿದಂಥ ತಿಳುವಳಿಕೆಯನ್ನು ಮತ್ತು ಗಾಂಧಿಯವರು ಮಂಡಿಸಿದಂಥ ತಿಳುವಳಿಕೆಯನ್ನು ಕುರಿತು ಚರ್ಚೆ ಮಾಡೋಣ. ಸೊ ಆ ತಿಳುವಳಿಕೆಗೂ ಮತ್ತು ಈ ಭಾಷಾವಾರು ಪ್ರಾಂತಗಳಿಗೂ ಏನು ಸಂಬಂಧ ಇದೆ ಮತ್ತು ಅವುಗಳ ನಡುವೆ ಇರಬಹುದಾಗಿರುವಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಯಾವ ಸ್ವರೂಪದಲ್ಲಿ ಏರ್ಪಟ್ಟಿದ್ದಾವೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ. ಧನ್ಯವಾದಗಳು.
ಧನ್ಯವಾದಗಳು.